ಕರ್ನಾಟಕದಲ್ಲಿ ಬೇರೆಗಾವಲ್ಲಿ ನಡೆದಿರ್ತಕ್ಕಂಥ ಪೇಶ್ವೆಗಳ ವಿರುದ್ಧ ಕೇವಲ 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಗೆದ್ದಿರ್ತಕ್ಕಂಥ ದಿನ ಇವತ್ತು. ಪೇಶ್ವೆ ಸೈನಿಕರು ಬ್ರಿಟಿಷರ ಮೇಲೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷರು ಸೋಲಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಕೆಲವರು ಬ್ರಿಟಿಷ್ ಅಧಿಕಾರಿ ಆಗಿರ್ತಂಥ ಕ್ಯಾಪ್ಟನ್ ಸ್ಕಂಡನ್ ಅನ್ನೋಂಥವ್ರು ಪೇಶ್ವೆ ಸೈನಿಕರ ಸಿದ್ದನಾಯಕ ಅನ್ನೋಂಥ ಒಬ್ಬ ಮಹಾರ್ ಸೈನಿಕರನ್ನು ಮೀಟ್ ಮಾಡ್ತಾರೆ. ನೀವು ನಮಗೆ ಸಹಾಯ ಮಾಡಬೇಕು, ಪೇಶ್ವೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ, ಅದು ನಿಮ್ಮ ಸ್ವಾಭಿಮಾನದ ಹಕ್ಕಾಗಿದೆ, ನೀವು ನಮಗೆ ಸಪೋರ್ಟ್ ಮಾಡಬೇಡಿ, ನಿಮ್ಮ ಸ್ವಾಭಿಮಾನಕ್ಕಾಗಿ ನೀವು ಹೋರಾಟ ಮಾಡಿ ಅಂತ ಹೇಳ್ತಾರೆ. ಆದರೆ ಅಸ್ಪೃಶ್ಯ ಮಹಾರ್ ಸೈನಿಕರು ಏನು ಹೇಳ್ತಾರೆ ಅಂದರೆ, ಕೆಲವರು ಇಲ್ಲ ಬೇಡ, ನಾವು ಹೊರದೇಶದ ಸೈನಿಕರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ, ನಮ್ಮ ದೇಶದ ಅಧಿಕಾರಿಗಳು, ನಮ್ಮ ದೇಶದ ರಾಜರು ಎಷ್ಟೇ ನಮ್ಮನ್ನು ವಿರೋಧ ಮಾಡಲಿ, ಎಷ್ಟೇ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಲಿ, ನಾವು ನಮ್ಮ ದೇಶನ ಬಿಟ್ಕೊಡೋದು ಬೇಡ ಅಂತ ಒಂದು ಮಾತನ್ನು ಹೇಳ್ತಾರೆ. ಈ ಮಾತನ್ನು ಪೂರಕವಾಗಿ ಸಿದ್ದನಾಯಕ ಮತ್ತು ಕೆಲವರು ಅವರ ತಂಡ ಹೋಗಿ ಪೇಶ್ವೆನ ಎಣ್ಣೆ ಬಾಜಿರಾಯನನ್ನು ಮೀಟ್ ಮಾಡ್ತೀವಿ. ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ, ನಮಗೆ ಕೆಲವು ಸೈನ್ಯವನ್ನು ಕೊಡಿ, ನಾವು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿ ಅವರನ್ನು ಸೋಲಿಸ್ತೀವಿ. ಆದರೆ ಅವರು ನಿಮ್ಮ ಅಸ್ಪೃಶ್ಯರ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ, ನೀವು ಬರೋದು ಬೇಕಾಗಿಲ್ಲ, ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡಿ ಅಂತೇಳಿ ಅವರು ತುಚ್ಛವಾಗಿ ಮಾತಾಡಿ ವಾಪಸ್ ಕಳ್ತಾರೆ. ಅವರು ವಾಪಸ್ ಬಂದ ನಂತರ ಅವರನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಅಧಿಕಾರಿಯನ್ನು ಸಾಯಿಸ್ತಾರೆ. ಮತ್ತು ಅವರು ನಿಂತಂಥ ನೆಲವನ್ನು ಗಂಜಲ ಹಾಕಿ ನೀರು ಹಾಕಿ ಶುದ್ಧೀಕರಣ ಮಾಡ್ತಾರೆ. ಇವರಿಗೆ ಕೇವಲ ನಾವು ಅಸ್ಪೃಶ್ಯತೆ ನಿವಾರಣೆ ಮಾಡಿ ನೀವು ಪರವಾಗಿ ಸಹಾಯ ಮಾಡಿದ್ವಿ ಮತ್ತು ಹೋದರೂ ಕೂಡ ನಮ್ಮ ವಿರುದ್ಧ ಇದ್ದಾರೆ, ನಾವ್ಯಾಕೆ ಇವ್ರ ವಿರುದ್ಧ ನಾವು ಹೋರಾಟ ಮಾಡ್ಬೋದು ಅಂತ ತೀರ್ಮಾನ ಮಾಡಿ ಕ್ಯಾಪ್ಟನ್ ಸ್ಕಂಡನ್ ನೇತೃತ್ವದಲ್ಲಿ ಪೇಶ್ವೆಗಳ ವಿರುದ್ಧ ಯುದ್ಧಕ್ಕೆ ಪ್ರಾರಂಭ ಮಾಡ್ತಾರೆ. 1817 31ನೇ ತಾರೀಕು ಡಿಸೆಂಬರ್ 31ನೇ ತಾರೀಕು ಯುದ್ಧ ಪ್ರಾರಂಭ ಆಗುತ್ತೆ. ಕೇವಲ 27 ಕಿಲೋಮೀಟರ್ ನಡೆದು ಬಂದು ಕೋರೆಗಾವ್ನ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಬಂದರೂ ಕೂಡ ಅಷ್ಟು 27 ಕಿಲೋಮೀಟರ್ ನಡೆದು ಊಟ ಇಲ್ಲದೆ ಬಂದು 28,000 ಜನ ಸೈನಿಕರೊಳಗೆ ಹೋರಾಟ ಮಾಡಿ ಯುದ್ಧ ಮಾಡಿ ಎಲ್ಲರನ್ನ ನಿರ್ನಾಮ ಮಾಡಿ ಆ ಪೇಶ್ವೆ ಸೈನಿಕರ ಆಗಿರ್ಬೋದು, ಪೇಶ್ವೆ ರಾಜರು ಕೂಡ ಅವರು ಸಾಯಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಈ ಸಂದರ್ಭದಲ್ಲಿ 1818 ಜನವರಿ 1ನೇ ತಾರೀಕು ಅವ್ರಿಗೆ ಜಯ ಸಿಗುತ್ತೆ. ಆ ಜಯದ ಸಂದರ್ಭದಲ್ಲಿ ಲಂಡನ್ ಬ್ರಿಟಿಷರು ಅವರ ಜ್ಞಾಪಕಾರ್ಥಕ್ಕಾಗಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ. ಆ ಸ್ತೂಪವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆ ಜಾಗದಲ್ಲಿ ಒಂದು 70 ಅಡಿ ಸ್ತೂಪ ಏನಿರುತ್ತೆ ಅದು ಬೇಲಿಗಳಿಂದ ಮುಚ್ಚವಾಗಿ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಆದರೆ ಈ ವಿಚಾರವನ್ನು ಅಂಬೇಡ್ಕರ್ ಅವರು ಲಂಡನ್ ಲೈಬ್ರರಿನಲ್ಲಿ ಓದಿ ಅಧ್ಯಯನ ಮಾಡೋದ್ರ ಮುಖಾಂತರ ಆ ಜಾಗಕ್ಕೆ ಬರ್ತಾರೆ. ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೋಡಿದಾಗ ಅದನ್ನು ಅಧ್ಯಯನ ಮಾಡ್ತಾರೆ. ಅಲ್ಲಿ ನಡೆದಿರ್ತಕ್ಕಂಥ ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂಥ ಅಸ್ಪೃಶ್ಯರ ಹೋರಾಟ ಏನಿದೆ ಅದನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಇಡೀ ಮಹಾರಾಷ್ಟ್ರದ ಜನಾಂಗನ ಸೇರಿಸಿ ಇದು ಸ್ವಾಭಿಮಾನ ಸಂಕೇತವಾಗಿದೆ. ಅದಕ್ಕಾಗಿ ನಾವು ಪ್ರತಿ ವರ್ಷ ಇಲ್ಲಿ ಅವರನ್ನು ಜ್ಞಾಪಕಾರ್ಥವಾಗಿ ಅವ್ರನ್ನ ವಿಜಯೋತ್ಸವನ ಆಚರಣೆ ಮಾಡಬೇಕಂತೇಳಿ ಅಂಬೇಡ್ಕರ್ ಪ್ರಾರಂಭ ಮಾಡ್ತಾರೆ. ಅಂಬೇಡ್ಕರ್ ಯಾವುದೇ ದೇಶ ಇರಲಿ ಜನವರಿ 1ನೇ ತಾರೀಕು ಆ ಜಾಗಕ್ಕೆ ಬಂದು ಅವರಿಗೆ ನಮನ ಮಾಡುವಂಥದ್ದು ನುಡಿ ನಮನ ಮಾಡ್ತಕ್ಕಂಥ ಕೆಲಸನ ಅಂಬೇಡ್ಕರ್ ಮಾಡ್ತಾ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ದಲಿತ ಚಳವಳಿಗಳು, ಶೋಷಿತ ವರ್ಗಗಳು ಇವತ್ತು ಆ ಕೆಲಸನ ಇವತ್ತು ಅವರನ್ನು ನುಡಿ ನಮನ ಮಾಡ್ತಕ್ಕಂಥ ಕೆಲಸನ, ಆ ವಿಜಯೋತ್ಸವ ಮಾಡ್ತಕ್ಕಂಥ ಕೆಲಸನ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಆಗಿನ ಕಾಲದಲ್ಲಿ